ರೆಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ 2 ವರ್ಷದಿಂದ ಏನು ಮಾಡಿದ್ದೀವಿ, ಜನಕ್ಕೋಸ್ಕರ ಏನು ಕೆಲಸ ಮಾಡಿದ್ದೀವಿ, ಅದನ್ನ ಬಗ್ಗೆ ಇವತ್ತು ಸಾಧನೆ ಏನು ಮಾಡಿದ್ದೀವಿ, ನಾವು ಮುಂದಕ್ಕೆ ಏನು ಸಾಧನೆ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಮುಖ್ಯಮಂತ್ರಿಯವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜನಗಳಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು, ಏನು ಒಳ್ಳೇದು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಒಂದು ಫಂಕ್ಷನ್ ಮಾಡಿಬಿಟ್ಟು ಮುಂದಕ್ಕೆ ಏನು ಮಾಡ್ತೀವಿ. ಇನ್ನೂ 3 ವರ್ಷ ಇದೆ ನಮ್ಮ ಹತ್ರ. 3 ವರ್ಷದಲ್ಲಿ ಇನ್ನೂ ಏನು ಮಾಡಬೇಕು, ಜನಕ್ಕೋಸ್ಕರ ಏನು ಸಹಾಯ ಮಾಡಬೇಕು ಅದಕ್ಕೋಸ್ಕರ ಈ ಫಂಕ್ಷನ್ ಮಾಡ್ತಾಯಿದ್ವಿ. ಮತ್ತು ಎಲ್ಲೋ ಹೆಚ್ಚು ಕಡಿಮೆ 2,500 ಕೋಟಿ ಮೈಸೂರಲ್ಲಿ ಕೊಟ್ಟವ್ರೆ. ಎಲ್ಲೆಲ್ಲಿ ಗುದ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದು ವಿಷಯ ಇಲ್ಲೇ ಹೇಳ್ತಾರೆ. ಬೇರೆ ಕಡೆ ಹೋಗಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ಕಡೆ ಪ್ರೋಗ್ರಾಮ್ ಮಾಡಿಬಿಟ್ಟು ಮಾಡ್ತಾರೆ. ಮತ್ತು ನಮ್ಮ ಮೈಸೂರಲ್ಲಿ ನಮ್ಮ ಬನ್ನಿಮಠ ರೋಡಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಬರ್ತಾಯಿದೆ. ಇದು ನಮ್ಮ ತನ್ವೀರ್ ಸೇಠ್ ಅವರು ಭಾಳ ಕಷ್ಟ ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ ಬರಬೇಕು ಅಂತ ಹೇಳ್ಬಿಟ್ಟು ಭಾಳ ವರ್ಷದಿಂದ ಅವ್ರ ಆಸೆ ಇತ್ತು. ಆ ಆಸೆನ ಇವತ್ತು ತೀರೋಯ್ತಾ ಇದೆ. ದೇವರಿದ್ದಾನೆ, ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಬರ್ತದೆ. ನಮಗೆಲ್ಲ NR ಕ್ಷೇತ್ರದವ್ರಿಗೆ ಒಂದು ಖುಷಿ ಆಗತ್ತೆ ಮಾತದು. ಯಾಕಂದರೆ ನಮ್ಮ NR ಲಿಮಿಟಲ್ಲಿ ಯಾವುದು ಅಷ್ಟು ದೊಡ್ಡ ಸ್ಥಾನ ಇಲ್ಲ. RTO ಇದೆ, ಮತ್ತು DC ಆಫೀಸು ನಮ್ಮ ಎಲ್ಲಿದೆ. ಆದರೆ ಬಸ್ ಸ್ಟ್ಯಾಂಡ್ ಬೇಕಾಯ್ತು ನಮಗೆ. ಸಣ್ಣ ಪುಣ ಬಸ್ ಸ್ಟ್ಯಾಂಡ್ ಇದೆ, ಅದಿಲ್ಲ. ಸಬರ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ನಮಗೆ ಒಂದು ಖುಷಿ. ನಮ್ಮ ಸಿದ್ದರಾಮಯ್ಯ ಅವ್ರು ಮಾಡ್ತಾವ್ರೆ, ತುಂಬ ಖುಷಿ ಆಗುತ್ತೆ. ನಮ್ಮ ಮೈಸೂರಿಗೆ ಒಂದು ಹೆಸರು ಆಗುತ್ತೆ, ನಮ್ಮ NR ಕ್ಷೇತ್ರಕ್ಕೆ ಒಂದು ಹೆಸರು ಆಗುತ್ತೆ. ತನ್ವೀರ್ ಸೇಠ್ ಅವ್ರು ಏನು ಸಾಧನೆ ಮಾಡೋರು ಅಂತ ಆಗ್ಬಿಟ್ಟು ಅದೊಂದು ಹೆಸರು ಆಗುತ್ತೆ ಅವ್ರದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಏನು ನಡೀತಾ ಇದೆ ಅಂತ ಆಗ್ಬಿಟ್ಟು ಜನಗಳಿಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾರೆ. NR ಕ್ಷೇತ್ರದಿಂದ ಜನ ಬಂದು NR ಕ್ಷೇತ್ರದ 2,500 ಚಿಲ್ಲರೆ ಜನ ಬಂದವ್ರೆ. 2,400 ಚಿಲ್ಲರೆ ಇದ್ದಾರೆ. ಇನ್ನೂ ಎಷ್ಟು ಜನ ಮುಂದೆ ಹೊಂಟೋಗೋರೆ. ಬಸ್ಸಲ್ಲಿ ಆ ಕಡೆ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಸೇರೋರೆ. ಇದೆಲ್ಲ ತನ್ವೀರ್ ಸೇಠ್ ಹೇಳಿದ್ದಕ್ಕೆ ಎಲ್ಲ ಸೇರಿಸಿದ್ವಿ. ನಮ್ಮ ಅಜಿಸೆಟ್ ಬ್ಲಾಕಿಂದ 2,500. NR ಕ್ಷೇತ್ರ ಅಂತ ಹೇಳಿದ್ರೆ 2 ಕ್ಷೇತ್ರ ಇರೋದು. ಒಂದು ಅಜಿಸೆಟ್ ಬ್ಲಾಕ್, ಒಂದು ಸೌಕಾರ್ ಚೆನ್ನೈ ಅಂತ. ಸೌಕಾರ್ ಚೆನ್ನೈ ಅಂದ ಆ ಕಡೆಯಿಂದ ಒಂದು 2,500 3,000 ಆ ಕಡೆಯಿಂದ ಬಂದವ್ರೆ. ಎಲ್ಲ ಸೇರಿಸಿ ಹೆಚ್ಚು ಕಡೆ 7,000 ಜನ ಸೇರಿ. ಏನು ಸಮಾವೇಶಕ್ಕೆ ಹೋಗ್ತಾ ಇದ್ದೀರಿ ಸರ್? ಎಲ್ಲ ಸ್ವಲ್ಪ ಸೈಡು. ಇವಾಗ ನಮ್ಮ ಮೈಸೂರಲ್ಲಿ ಏನು ಕಾರ್ಯಕ್ರಮ ಆಗುತ್ತೆ ಮುಂದಕ್ಕೆ? ಅಲ್ಲ, ಈಗ ಹೋಗ್ತಾ ಇರೋ ಸಮಾವೇಶ ಯಾವುದು? ನೀವು ಸಾಧನ ಸಮಾಜ ಹೇಳಿದ್ದೀನಲ್ಲ ಆವಾಗಲೇ, ಹೇಳಿ. ಆ ಪ್ರೋಗ್ರಾಮಲ್ಲಿ ನಮಗೆ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಅವ್ರ ಪ್ರೀತಿಯಿಂದ ಬಂದಿರೋ ಜನ. ಖುಷಿಯಾಗಿ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ ನಾವು ಕೇಳಬೇಕು, ಅಲ್ಲಿ ಏನಾಗುತ್ತೆ ಮೀಟಿಂಗಲ್ಲಿ ನೋಡಬೇಕು, ಮುಂದಕ್ಕೆ ನಮ್ಗೆ ಏನು ಸಹಾಯ ಆಗುತ್ತೆ ನೋಡಬೇಕು ಅಂತ ಈ ಜನ ಬಂದವ್ರೆ. ಅದಕ್ಕೆ ಅವ್ರಿಗೆ ಕರ್ಕೊಂಡೋಗಿ ಬರೋದು ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮ್ಮ ಪಕ್ಷಕ್ಕೆ ಎಷ್ಟೋ ಕಾರ್ಯಕರ್ತರಿದ್ದಾರೆ. ನಮ್ಮ ಬ್ಲ್ಯಾಕಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಲಿ, ಸೆಕ್ರೆಟರಿಗಳಾಗಲಿ, ವಾರ್ಡ್ ಪ್ರೆಸಿಡೆಂಟ್ ಆಗಲಿ, ಮತ್ತು ಮಾಜಿ ಕಾರ್ಪೊರೇಟರ್ಗಳಾಗಲಿ ಎಲ್ಲ ಬಂದು ಸೇರ್ಕೊಂಡು ಒಂದು ಕಡೆ ನಾವು ಸೇರಿ. ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಇಕ್ಬಾಲ್ ಅಂತ ಹೇಳ್ಬಿಟ್ಟು ಅಜಿಸೆಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಥ್ಯಾಂಕ್ ಯು.